ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಈ ರೀತಿ ಫ್ಲವರ್ಸು ಗಿಫ್ಟ್ ರ್ಯಾಪರ್ ಇದೆಯಲ್ಲ, ಅದರಲ್ಲಿ ಈ ರೀತಿ ಫ್ಲವರ್ಸ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಗಿಫ್ಟ್ ರ್ಯಾಪರಲ್ಲಿ ಮಾಡಿರೋ ಥರನೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಗಿಫ್ಟು. ಇವಾಗ ನೋಡಿ, ಈಗ ಈ ರೀತಿ ಗಿಫ್ಟ್ ಪೇಪರ್ ಇದೆಯಲ್ಲ, ಗಿಫ್ಟ್ ರ್ಯಾಪರು ಇದೆಯಲ್ಲ, ನೀವು ಗಿಫ್ಟ್ ಬಂದಾಗೆಲ್ಲ ಅದನ್ನು ಓಪನ್ ಮಾಡಿ ಈ ರೀತಿ ಕವರ್ನ ಬಿಸಾಕ್ತಿರಲ್ಲ, ರ್ಯಾಪರ್ನ, ಅದನ್ನು ಇನ್ನು ಮುಂದೆ ಬಿಸಾಕ್ಬಿಡಿ ಆಯಿತಾ? ಈ ರೀತಿ ಫ್ಲವರ್ಸ್ ಎಲ್ಲ ಮಾಡಿ ವಾಸಲ್ಲಿ ಇಡೋಕ್ಕೆ ಯೂಸ್ ಆಗುತ್ತೆ, ರೀಯೂಸ್ ಮಾಡ್ಬೋದು ಆಯಿತಾ? ನೋಡಿ, ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸೈಡ್ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಲರ್ಸ್ ಗಿಫ್ಟ್ ರ್ಯಾಪರ್ ಸಿಗುತ್ತಲ್ವಾ, ಗಿಫ್ಟ್ ಮಕ್ಕಳಿಗೆಲ್ಲ ಗಿಫ್ಟು ಏನಾರ ಗಿಫ್ಟ್ ಐಟಮ್ಸ್ ಎಲ್ಲ ಸಿಕ್ಕಿದಾಗ ಕಲರ್ಸ್ ಗಿಫ್ಟ್ ಇದು ರ್ಯಾಪರ್ ಸಿಗುತ್ತೆ. ಆ ರ್ಯಾಪರ್ ನೋಡಲಿ ನೀವು ಆ ರ್ಯಾಪರ್ ತೊಗೊಂಡು ಈ ರೀತಿ ಫ್ಲವರ್ಸ್ ಮಾಡ್ಕೊಬೋದು, ಕಲರ್ಸ್ ಮಾಡಿ ವಾಸಲ್ಲಿ ಇಡ್ಬೋದು ಆಯಿತಾ? ನೋಡಿ, ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಸಣ್ಣ ಕಟ್ ಮಾಡ್ಕೊಬೇಕು. ವಾಸಲ್ಲಿಟ್ಟರೆ ಸೂಪರಾಗಿ ಕಾಣಿಸುತ್ತೆ. ತುಂಬ ಫ್ಲವರ್ಸ್ ಮಾಡ್ಬೋದು, ಎಲ್ಲ ಕಲರ್ಸಲ್ಲೂ ಮಾಡಿ ವಾಸಲ್ಲಿ ಇಡಿ ಆಯಿತಾ? ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೊಬೇಕು. ನಿಮಗೆ ದೊಡ್ಡ ಫ್ಲವರ್ ಬೇಕು ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಬೋದು ಆಯಿತಾ? ಸ್ಕ್ವೇರ್ ಶೇಪು. ಸಣ್ಣ ಫ್ಲವರ್ ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡ್ಬೋದು. ಯಾವ ರೀತಿ ಫ್ಲವರ್ಸು ಸಣ್ಣದ ದೊಡ್ಡದ ಯಾವ ರೀತಿ ಬೇಕಾದ್ರೂ ಕಟ್ ಮಾಡಿ ಮಾಡ್ಬೋದು ಆಯಿತಾ? ನಾನು ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಒಂದೊಂದೇ ತೊಗೊಂಡು ಹೇಗೆ ಫ್ಲವರ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಮಡಿಸಿ ಇದನ್ನು ಈ ರೀತಿ ಮಡಿಸ್ಕೊಳ್ಳಿ. ಆದಮೇಲೆ ನೋಡಿ, ಈ ರೀತಿ ಮಧ್ಯಕ್ಕೆ ಇನ್ನೊಂದು ಮಡಿಸ್ಕೊಳ್ಳಿ. ಆಮೇಲೆ ಈ ರೀತಿ ಕತ್ತರಿ ತೊಗೊಂಡು ಫ್ಲವರ್ ಶೇಪಲ್ಲೇ ಬರೋ ರೀತಿ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಕೆಲವರಿಗೆ ರೌಂಡ್ ಬರಲ್ಲ ಅಂದರೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಬೋದು. ಇದು ಕಟ್ಟಾದ್ಮೇಲೆ ನೋಡಿ, ಫ್ಲವರ್ ಶೇಪಲ್ಲಿ ಬರುತ್ತೆ ಈ ರೀತಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ರೆಡ್ ಫ್ಲವರ್ ಥರನೇ ಕಾಣಿಸ್ತಿದೆ. ಅದಾದಮೇಲೆ ನೋಡಿ, ಈ ರೀತಿ ತಂತಿ ಇದೆಯಲ್ಲ, ತಂತಿ ತೊಗೊಬೇಕು. ಫ್ಲವರ್ ಮಾಡೋಕ್ಕೆ ಈ ರೀತಿ ತಂತಿ ಬರುತ್ತೆ, ವಯರ್ ಅಂತಾರೆ ಇದಕ್ಕೆ, ಫ್ಲವರ್ ವಯರ್. ಇದನ್ನು ಶಾಪಲ್ಲಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಪೀಸಿಗೆ 2 ರೂಪೀಸ್ ಕೊಟ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು ಇದಕ್ಕೆ 2 ರೂಪೀಸ್ ಆಯಿತಾ? ಬರೀ 2 ರೂಪೀಸ್ ಅಷ್ಟೇ. ಆಮೇಲೆ ನೋಡಿ, ಇದೆಯಲ್ಲ ರಿಬ್ಬನ್ ಅಂತಾರೆ, ಗ್ರೀನ್ ರಿಬ್ಬನ್. ಫ್ಲವರ್ ಮಾಡೋಕ್ಕೋಸ್ಕರನೇ ಈ ರಿಬ್ಬನ್ನು ಯೂಸ್ ಮಾಡ್ತಾರೆ. ಇದಕ್ಕೆ 20 ರೂಪೀಸ್ ರಿಬ್ಬನಿಗೆ ಆಯಿತಾ? ಫ್ಲವರ್ ಮಾಡೋಕ್ಕೆ ಸುತ್ತಕ್ಕೋಸ್ಕರನೇ ಅದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ 20 ರೂಪೀಸ್ ರಿಬ್ಬನಿಗೆ, ರೋಲಿಗೆ. ನೋಡಿ, ಈ ರೀತಿ ತಂತಿ ತೊಗೊಳ್ಳಿ, ಫ್ಲವರ್ ವಯರ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದೊಂದೇ ಫ್ಲವರ್ಸ್ ಮಾಡೋಣ. ಈ ರೀತಿ ಸ್ವಲ್ಪ ಕಟ್ ಮಾಡಿ ತೊಗೊಂಡ್ಮೇಲೆ ಸ್ವಲ್ಪ ಗಮ್ ಹಾಕಿ ನೋಡಿ, ಈ ರೀತಿ ಬೀನ್ಸ್ ತೊಗೊಳ್ಳಿ ಆಯಿತಾ? ಸಣ್ಣ ಬೀನ್ಸ್ ಸಿಗುತ್ತಲ್ಲ, ವೈಟ್ ಕಲರ್ ಬೀನ್ ಅಂತಾರೆ, ಬೆಂಡ್ ಅಂತಾರೆ. ನಿಮ್ಮ ಕಡೆ ಎಲ್ಲ ಏನಂತಾರೆ ಅಂತ ಕಮೆಂಟ್ಸ್ ಮಾಡಿ ಹೇಳಿ. ನೋಡಿ, ಈ ರೀತಿ ತಂತಿಗೆ ಈ ರೀತಿ ಗಮ್ ಹಾಕಿ ಆ ಬೆಂಡನ್ನು ಈ ರೀತಿ ಅಂಟಿಸ್ಕೊಳ್ಳಿ. ಅದಾದಮೇಲೆ ನೋಡಿ, ಈ ರೀತಿ ಫ್ಲವರ್ನ ಈ ರೀತಿ ಒಂದು ಸ್ಟೆಪ್ ಕಟ್ ಮಾಡ್ಕೊಳ್ಳಿ ಆಯಿತಾ? ಒಂದು ದಳನ ಕಟ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ಸ್ವಲ್ಪ ಆ ದಳಕ್ಕೆ ಸ್ವಲ್ಪ ಈ ರೀತಿ ಗಮ್ ಹಾಕಿ ಈ ರೀತಿ ಅಂಟಿಸ್ಕೊಳ್ಳಿ. ಈ ರೀತಿ ಫ್ಲವರ್ ಶೇಪಲ್ಲಿ ಬರಬೇಕದು. ಈ ರೀತಿ ಅಂಟಿಸ್ಕೊಳ್ಳಿ. ನೋಡಿ, ಈ ರೀತಿ ಕಾಣಿಸುತ್ತೆ. ಆ ರೀತಿ ಅಂಟಿಸಿದ್ರೆ ಅದಾದಮೇಲೆ ನೋಡಿ, ಈ ರೀತಿ ಮಧ್ಯಕ್ಕೆ ಆ ತಂತಿ ಒಳಗಿಂದ ಈ ಫ್ಲವರನ್ನು ತೆಗೀರಿ. ಈ ರೀತಿ ನೋಡಿ, ಈ ರೀತಿ ಅಂಟಿಸ್ಕೊಳ್ಳಿ. ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಳಿ ಆಯಿತಾ? ಅಲ್ಲಿ ಪ್ಲಾಸ್ಟಿಕ್ ಅಲ್ವಾ, ಬೇಗ ಅಂಟಲ್ಲ. ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ಗಮ್ಮು ಫ್ಯಾಬ್ರಿಕ್ ಗಮ್ಮೆಲ್ಲೇ ಅಂಟಿಸ್ಕೊಬೇಕಾಯ್ತಾ? ನೋಡಿ, ಇವಾಗ ಫಿನಿಶ್ ಆಗಿದೆ ಇದು ಫ್ಲವರು. ಇದೇ ರೀತಿ ತುಂಬ ಫ್ಲವರ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ರಿಬ್ಬನ್ ತೊಗೊಳ್ಳಿ, ಆ ಗ್ರೀನ್ ಕಲರ್ ರಿಬ್ಬನ್ ತೊಗೊಂಡು ಇದನ್ನು ಇವಾಗ ಸುತ್ಕೊಬೇಕು ಈ ರೀತಿ.
ನೋಡಿ ಈ ರೀತಿ ಫ್ಲವರ್ಸಿಂದ ರಿಬ್ಬನ್ ಆಯ್ತಾ ಇದು ಗ್ರೀನ್ ಕಲರು. ನೋಡಿ ಈ ರೀತಿ ಸುತ್ಕೊಬೇಕು. ಈ ರೀತಿ ನೀಟಾಗಿ ಸುತ್ಕೊಳ್ಳಿ. ನೋಡಿ ಈ ರೀತಿ ಕೆಳಗವರೆಗೂ ನೀಟಾಗಿ ಈ ರೀತಿ ಸುತ್ಕೊಳ್ಳಿ ಟೇಪಲ್ಲಿ. ಇದೆಲ್ಲ ಐಟಮ್ಸ್ ಬೇಕಂದರೆ ನಿಮಗೆ ಕಮೆಂಟ್ಸ್ ಮಾಡಿ ಕೇಳಿ ಆಯಿತಾ. ಯಾರಿಗಾದ್ರೂ ಐಟಮ್ಸ್ ಬೇಕು ಅಂದರೆ ಹೇಳ್ತೀನಿ ಎಲ್ಲಿ ಸಿಗುತ್ತೆ ಅಂತ. ಮತ್ತು ಈ ರಿಬ್ಬನು ಮತ್ತು ಈ ತಂತಿ ಗಮ್ಮು ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಕಮೆಂಟ್ಸ್ ಮಾಡಿ ಕೇಳಿ ಬೇಕಿದ್ದವರು. ನೋಡಿ ಈ ರೀತಿ ಸುತ್ಕೊಳ್ಳಿ ನೀಟಾಗೆ. ಅದು ಅಲ್ಲದೆ ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಆಯಿತಾ, ಎಲ್ಲಿ ಸಿಗುತ್ತೆ, ಯಾವ ಶಾಪಲ್ಲಿ ಸಿಗುತ್ತೆ, ಯಾವ ಅಂಗಡಿಯಲ್ಲಿ ಸಿಗುತ್ತೆ, ಈ ಐಟಮ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ನಮ್ಮ ಚಾನಲಲ್ಲಿ ವೀಡಿಯೋಸಲ್ಲಿ ಹೇಳಿದ್ದೀನಿ ಆಯಿತಾ, ಹಾಕಿದ್ದೀನಿ ನೋಡಿ. ನೋಡಿ ಇದು ಫಿನಿಶ್ ಆಗಿದೆ ಒಂದು ಫ್ಲವರು. ಇವಾಗ ನೆಕ್ಸ್ಟ್ ಇನ್ನೊಂದು ಫ್ಲವರ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಒಂದು 5-6 ಫ್ಲವರ್ಸ್ನ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾದ್ರೂ ಮಾಡ್ಕೊಬೋದು ಆಯಿತಾ. ತುಂಬ ಮಾಡಿದ್ರೆ ಇನ್ನೂ ಒಳ್ಳೆಯದು, ವಾಸಲ್ಲಿ ಇಡೋಕ್ಕೆ ಶೋ ಆಗಿ ಸೂಪರಾಗಿ ಕಾಣಿಸುತ್ತೆ. ನೋಡಿ ಇದನ್ನು ಅದೇ ರೀತಿ ಸುತ್ಕೊಳ್ಳಿ. ನಾನಿವಾಗ 2 ಫ್ಲವರ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದೇ ರೀತಿ ತುಂಬ ಫ್ಲವರ್ಸ್ ಮಾಡಬೇಕಾಯ್ತಾ. ನೋಡಿ ಇದು ಫಿನಿಶ್ ಆಗಿದೆ, ಇದೆರಡು ಫಿನಿಶ್ ಆಗಿದೆ. ನೋಡಿ ಇವಾಗ ನಾನು ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಫ್ಲವರ್ಸ್ ನೋಡಿ. ಅದಾದಮೇಲೆ ನೋಡಿ ಈ ರೀತಿ ಮೊಗ್ಗು ಮಾಡೋಕ್ಕೆ ಆಯಿತಾ, ಸಣ್ಣ ಮೊಗ್ಗು ಮಾಡೋಕ್ಕೆ ಈ ರೀತಿ ತಂತಿ ತೊಗೊಂಡು, ಅದಾದಮೇಲೆ ನೋಡಿ ಈ ರೀತಿ ಬೀನ್ ತೊಗೊಂಡು ಅದಕ್ಕೆ ಹಾಕಿ ಈ ರೀತಿ ಕವರ್ ಸುತ್ಕೊಳ್ಳಿ ಆಯಿತಾ. ಸುತ್ಕೊಂಡು ದಾರ ತೊಗೊಂಡು ಗಂಟು ಹಾಕ್ಕೊಳ್ಳಿ ಈ ರೀತಿ ನೀಟಾಗೆ. ಅದೇ ಮೊಗ್ಗಿನ ರೀತಿಯಲ್ಲಿ ಬರಬೇಕು ನೋಡಿ ಈ ರೀತಿ. ನೋಡಿ ಈ ರೀತಿ ದಾರ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬರುತ್ತಲ್ಲ ಕವರ್ಸ್ ಎಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಮ್ಮ ಮೊಗ್ಗು ರೆಡಿ ಆಗಿದೆ ನೋಡಿ. ಇದಕ್ಕಿವಾಗ ನಾವು ನೆಕ್ಸ್ಟ್ ಇನ್ನೊಂದು ಮೊಗ್ಗು ರೆಡಿ ಮಾಡ್ಕೊಳ್ಳೋಣ. 2 ಮೊಗ್ಗು 2 ಮೊಗ್ಗು ಮಾಡ್ತಾಯಿದ್ದೀನಿ ನಾನು. ಇನ್ನೊಂದು ಮೊಗ್ಗು ಸಹ ರೆಡಿ ಮಾಡ್ತಾಯಿದ್ದೀನಿ. ಇದನ್ನು ಅದೇ ರೀತಿ ಇದು ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಇರೋದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಮೊಗ್ಗು ರೆಡಿಯಾಗಿದೆ. ಸ್ವಲ್ಪ ತುದಿಯಲ್ಲಿ ಗಮ್ ಹಾಕಿ ಅಲ್ಲಿ. ಅದಾದಮೇಲೆ ಈ ರೀತಿ ಗ್ರೀನ್ ಕಲರ್ ರಿಬ್ಬನ್ನ ಸುತ್ಕೊಬೇಕು ಈ ರೀತಿ. ನೋಡಿ ಈ ರೀತಿ ನೀಟಾಗಿ ಸುತ್ಕೊಳ್ಳಿ. ನೋಡಿ ನಮ್ಮ ಮೊಗ್ಗು ರೆಡಿಯಾಗಿದೆ. 2 ಮೊಗ್ಗು ರೆಡಿ ಮಾಡಿದ್ದೀನಿ ನೋಡಿ. ಆದ್ಮೇಲೆ ನೋಡಿ ಈ ದೊಡ್ಡ ತಂತಿ ತೊಗೊಳ್ಳಿ ಆಯಿತಾ, ಒಂದು ತಂತಿ ಅದನ್ನು ತೊಗೊಂಡು ಈ ರೀತಿ ಮಡಚ್ಕೊಂಡು ಈ ರೀತಿ ಸುತ್ಕೊಳ್ಳಿ. ಅದಾದಮೇಲೆ ನೋಡಿ ಮೊಗ್ಗನ್ನ ಈ ರೀತಿ ಫಸ್ಟಾಗಿ ಇಟ್ಕೊಳ್ಳಿ. ಒಂದು ಮೊಗ್ಗು ಇಟ್ಟು ಫಸ್ಟಾಗಿ ಅದನ್ನು ಈ ರೀತಿ ಸುತ್ಕೊಳ್ಳಿ ಆಯಿತಾ. ಅದಾದಮೇಲೆ ಈ ರೀತಿ ಟೇಪ್ ತೊಗೊಳ್ಳಿ. ಟೇಪ್ ತೊಗೊಂಡು ಈ ರೀತಿ ಸುತ್ಕೊಳ್ಳಿ. ರಿಬ್ಬನ್ನ ಗ್ರೀನ್ ರಿಬ್ಬನ್ನ ಈ ರೀತಿ ಸುತ್ಕೊತಾ ಬನ್ನಿ ನೋಡಿ. ದೊಡ್ಡ ತಂತಿ ಮೇಲೆ ಒಂದೊಂದೇ ಇಟ್ಟು ಈ ರೀತಿ ಸುತ್ಕೊತಾ ಬನ್ನಿ, ದೊಡ್ಡ ವೈರ್ ಮೇಲೆ ಆಯಿತಾ. ನೋಡಿ ಈ ರೀತಿ ಇವಾಗ 2 ಮೊಗ್ಗು ಇಟ್ಟು ಸುತ್ತಿದ್ದೀನಿ. ನೆಕ್ಸ್ಟ್ ಫ್ಲವರ್ ಇಟ್ಕೊಳ್ಳಿ ಈ ರೀತಿ. ಈ ರೀತಿ ಫ್ಲವರ್ ಇಟ್ಕೊಂಡು ಸುತ್ಕೊತಾ ಬನ್ನಿ. ಒಂದ್ರ ಕೆಳಗೆ ಒಂದು ಸುತ್ಕೊಬೇಕು ಈ ರೀತಿ. ಈ ರಿಬ್ಬನ್ ಇದೆಯಲ್ಲ ಸುತ್ತಕ್ಕೆ ಚೆನ್ನಾಗಿರುತ್ತೆ ಆಯಿತಾ. ಇದೇ ರಿಬ್ಬನ್ ತೊಗೊಬೇಕು ಫ್ಲವರ್ಸ್ ಮಾಡೋಕ್ಕೆ.
ನೋಡಿ ಈ ರೀತಿ ಒಂದ್ರ ಕೆಳಗೆ ಒಂದು ಸ್ವಲ್ಪ ಸ್ವಲ್ಪ ಕೆಳಗೆ ಮಾಡ್ಕೊಂಡು ಫ್ಲವರ್ಸ್ ಇಟ್ಟು ಸುತ್ತಬೇಕಾಯ್ತಾ. ಫುಲ್ ಇದೇ ರೀತಿ ಸುತ್ಕೊಳ್ಳಿ. ಎಕ್ಸ್ಟ್ರಾ ತಂತಿ ಬರುತ್ತೆ ಈ ರೀತಿ. ಎಕ್ಸ್ಟ್ರಾ ತಂತಿ ಬಂದರೆ ಕಟ್ ಮಾಡ್ಕೊಳ್ಳಿ ಆಯಿತಾ. ಕರೆಕ್ಟಾಗಿ ತೊಗೊಂಡ್ರೆ ಓಕೆ, ಎಕ್ಸ್ಟ್ರಾ ಏನಾರು ಉಳಿದ್ರೆ ಕಟ್ ಮಾಡಿ ತೆಗೆದುಬಿಡಿ. ಫುಲ್ ಫ್ಲವರ್ಸ್ ಹಾಕಿ ಸುತ್ಕೊಬೇಕಾಯ್ತಾ. ನಂದು ಇವಾಗ ಒಂದು ಫ್ಲವರ್ ಉಳಿದಿದೆ ನೋಡಿ, ಮರ್ತೋಗ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಒಂದು ಫ್ಲವರ್ ಇದೆ ನೋಡಿ, ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಮತ್ತೆ ಅಲ್ಲಿ ಸೇರಿಸಿ ಮತ್ತೆ ಸುತ್ತಾ ಇದ್ದೀನಿ ನೋಡಿ. ಫ್ಲವರ್ಸ್ ಫುಲ್ ಇಟ್ಟು ಫಸ್ಟೇ ಸುತ್ಕೊಬೇಕಾಯ್ತಾ ಎಲ್ಲ ಫ್ಲವರ್ಸ್ನ. ಇವಾಗ ನೋಡಿ ನಮ್ಮ ಫ್ಲವರ್ಸು ಫಿನಿಶ್ ಆಗಿದೆ. ರೆಡ್ ಫ್ಲವರ್ಸು ಗಿಫ್ಟ್ ರ್ಯಾಪರ್ ಕವರಲ್ಲಿ ಮಾಡಿರೋ ಫ್ಲವರ್ಸ್ ಅಂತಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದೇ ರೀತಿ ಒಂದು 2-3 ಮಾಡಿ ವಾಸಲ್ಲಿ ಇಡಿ ಆಯಿತಾ. 2-3 ಕಲರ್ಸ್ ಮಾಡಿ ವಾಸಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಮ್ಮ ಗಿಫ್ಟ್ ರ್ಯಾಪರ್ ಫ್ಲವರ್ ರೆಡಿಯಾಗಿದೆ.